ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಈ ಒಂದು ವಿಡಿಯೋನ ಖಂಡಿತ ನೋಡಿರ್ತೀರ. ಒಂದು ಪುಟ್ಟ ಮರಿ ಕೋತಿ ತನ್ನದೇ ಸೈಜ್ ಇರುವ ಒಂದು ದೊಡ್ಡ ಕಿತ್ತಳೆ ಬಣ್ಣದ ಆರೆಂಜ್ ಆಟಿಕೆ ಬೊಂಬೆಯನ್ನು ಅಪ್ಕೊಂಡು ಓಡಾಡ್ತಿರುತ್ತೆ. ನೋಡೋಕಿದು ಎಷ್ಟು ಕ್ಯೂಟ್ ಅನ್ಸುತ್ತೆ ಅಲ್ವಾ? ಆದರೆ ಇದರ ಹಿಂದಿರೋ ಕಥೆ ಕೇಳಿದ್ರೆ ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇದು ಕೇವಲ ಒಂದು ಪ್ರಾಣಿಯ ವಿಡಿಯೋ ಅಲ್ಲ, ಇದು ಒಂಟಿತನ, ಪ್ರೀತಿ ಮತ್ತು ಬಾಂಧವ್ಯದ ಕಥೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಪಂಚ್ ಅನ್ನೋ ಮರಿಕೋತಿಯ ಸಂಪೂರ್ಣ ಕಥೆಯನ್ನ ತಿಳ್ಕೊಳ್ಳೋಣ. ಈ ಕಥೆ ನಡೆಯೋದು ಜಪಾನ್ ದೇಶದ ಒಂದು ಮೃಗಾಲಯದಲ್ಲಿ. ಅಲ್ಲಿ ಒಂದು ಜಪಾನೀಸ್ ಮಕಾಕ್ ಅಥವಾ ನಾವು ಕರೆಯುವ ಹಿಮದ ಕೋತಿಯ ಮರಿ ಹುಟ್ಟುತ್ತೆ. ಅದಕ್ಕೆ ಮೃಗಾಲಯದವರು ಪಂಚ್ ಅಂತ ಹೆಸರಿಡ್ತಾರೆ. ಸಾಮಾನ್ಯವಾಗಿ ಕೋತಿಗಳು ಹೇಗಿರುತ್ತವೆ ಅಂದ್ರೆ, ಮರಿ ಹುಟ್ಟಿದ ತಕ್ಷಣ ತಾಯಿ ಕೋತಿ ಆ ಮರಿಯನ್ನು ಎದೆಯ ಮೇಲೆ ಅಪ್ಕೊಂಡು ಬೆಚ್ಚಗೆ ಇಟ್ಕೊಳ್ಳುತ್ತೆ. ತಾಯಿಯ ಪ್ರೀತಿ ಇಲ್ಲದೆ ಮರಿ ಕೋತಿಗಳು ಬದುಕುವುದು ಕಷ್ಟ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಪಂಚ್ ಹುಟ್ಟಿದಾಗ ಕಾರಣಾಂತರಗಳಿಂದ ಅದರ ತಾಯಿ ಅದನ್ನ ಹತ್ತಿರ ಸೇರಿಸಿಕೊಳ್ಳಿಲ್ಲ. ತಾಯಿ ಕೋತಿ ಪಂಚ್ನನ್ನು ರಿಜೆಕ್ಟ್ ಮಾಡಿಬಿಡ್ತು. ಒಮ್ಮೆ ಊಹಿಸಿಕೊಳ್ಳಿ, ಆ ಪುಟ್ಟ ಜೀವಕ್ಕೆ ಪ್ರಪಂಚದಲ್ಲಿ ಯಾರೂ ಇಲ್ಲದಂತಾಯ್ತು. ಮೃಗಾಲಯದ ಕಾಂಕ್ರೀಟ್ ಗೋಡೆಗಳ ಮಧ್ಯೆ ಆ ಪುಟ್ಟ ಮರಿಕೋತಿ ಪಂಚ್ ಒಂಟಿಯಾಗಿ ನಡುಗುತ್ತಾ ಕೂತಿತ್ತು. ಅದಕ್ಕೆ ಬೇಕಾಗಿದ್ದು ತಾಯಿಯ ಬೆಚ್ಚಗಿನ ಅಪ್ಪುಗೆ ಮಾತ್ರ. ಆದರೆ ಸಿಕ್ಕಿದ್ದು ಒಂಟಿತನ. ಪಂಚ್ನ ಈ ಪರಿಸ್ಥಿತಿಯನ್ನು ನೋಡಿದ ಮೃಗಾಲಯದ ಸಿಬ್ಬಂದಿಗೆ ತುಂಬಾನೇ ಬೇಜಾರಾಯಿತು. ತಾಯಿಯ ಪ್ರೀತಿಯನ್ನು ಯಾರಿಂದಲೂ ತುಂಬೋಕಾಗಲ್ಲ, ಆದರೆ ಅದಕ್ಕೆ ಕನಿಷ್ಠ ಪಕ್ಷ ಭಯ ಆಗದಂತೆ ನೋಡ್ಕೊಳ್ಬೇಕಿತ್ತು. ಆಗ ಸಿಬ್ಬಂದಿಗೆ ಒಂದು ಐಡಿಯಾ ಬಂತು. ಅವರು ಪಂಚ್ಗೆ ಆಟ ಆಡ್ಲಿ ಅಂತ ಒಂದು ಸಾಫ್ಟ್ ಆದ ಕಿತ್ತಳೆ ಬಣ್ಣದ ಒರಾಂಗುಟಾನ್ ಆಟಿಕೆ ಬೊಂಬೆಯನ್ನು ಅದರ ಪಂಜರದೊಳಗೆ ಇಟ್ಟರು. ಸಾಮಾನ್ಯವಾಗಿ ಕೋತಿಗಳು ಆಟಿಕೆ ಕೊಟ್ರೆ ಅದನ್ನ ಕಚ್ಚಿ ಹಾಕ್ತಾವೆ ಅಥವಾ ಎಸೆದು ಬಿಡ್ತಾವೆ. ಆದರೆ ಪಂಚ್ ಹಾಗೆ ಮಾಡಲಿಲ್ಲ. ಆ ಬೊಂಬೆ ನೋಡಿದ ತಕ್ಷಣ ಪಂಚ್ಗೆ ಅದರಲ್ಲಿ ಏನೋ ಒಂದು ಆತ್ಮೀಯತೆ ಕಾಣಿಸ್ತು. ಅದು ನಿಧಾನವಾಗಿ ಆ ಬೊಂಬೆಯ ಹತ್ತಿರ ಹೋಯಿತು. ಆ ಬೊಂಬೆಯ ಕೈಗಳನ್ನ ಹಿಡಿದುಕೊಳ್ತು. ಆ ಕ್ಷಣದಲ್ಲಿ ಪಂಚ್ ಗನಿಸಿರುವುದು, ನನಗೂ ಒಬ್ಬ ಫ್ರೆಂಡ್ ಸಿಕ್ಕಿದ್ರು ಅಂತ. ಅಲ್ಲಿಂದ ಮುಂದೆ ಏನಾಯಿತು ಅನ್ನೋದು ಈಗ ಇತಿಹಾಸ. ಪಂಚ್ ಆ ಬೊಂಬೆಯನ್ನು ಒಂದು ನಿರ್ಜೀವ ವಸ್ತುವಿನ ತರ ನೋಡ್ಲೇ ಇಲ್ಲ. ಅದಕ್ಕೆ ಆ ಬೊಂಬೆಯೇ ಅಮ್ಮ, ಆ ಬೊಂಬೆಯೇ ಪ್ರಪಂಚ ಆಗೋಯ್ತು. ನೀವು ವಿಡಿಯೋಗಳಲ್ಲಿ ನೋಡಿರಬಹುದು, ಪಂಚ್ ಎಲ್ಲಿಗೆ ಹೋದರೂ ಆ ಬೊಂಬೆಯನ್ನು ಬಿಟ್ಟು ಹೋಗಲ್ಲ. ಮಲಗುವಾಗ ಆ ಬೊಂಬೆಯನ್ನು ಗಟ್ಟಿಯಾಗಿ ತಬ್ಕೊಂಡು ಮಲಗುತ್ತೆ. ಅಷ್ಟೇ ಅಲ್ಲ, ಕೋತಿಗಳು ಹೇಗೆ ತಮ್ಮ ಮರಿಗಳ ಅಥವಾ ಸಂಗಾತಿಯ ಕೂದಲನ್ನು ಸ್ವಚ್ಛ ಮಾಡ್ತವೆಯೋ ಅದೇ ರೀತಿ ಪಂಚ್ ಈ ಬೊಂಬೆಯ ಫರ್ ಅನ್ನು ತನ್ನ ಪುಟ್ಟ ಬೆರಳುಗಳಿಂದ ಬಾಚುತ್ತಾ ಕೂರುತ್ತೆ. ಅದರ ಆ ಮುಗ್ಧ ಮನಸ್ಸಿಗೆ ಆ ಬೊಂಬೆ ಜೀವ ಇಲ್ಲದ್ದು ಅಂತ ಗೊತ್ತೇ ಇಲ್ಲ. ಅದಕ್ಕೆ ಗೊತ್ತು ಒಂದೇ ವಿಷಯ, ನಾನು ಇದನ್ನ ಹಿಡಿದುಕೊಂಡ್ರೆ ನನಗೆ ಭಯ ಆಗಲ್ಲ, ನನಗೆ ಒಂಟಿತನ ಕಾಡಲ್ಲ ಅಂತ. ಸ್ನೇಹಿತರೆ, ಈ ಪಂಚ್ ಕೋತಿಯ ಕಥೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಪ್ರೀತಿ ಅನ್ನೋದು ಮನುಷ್ಯರಿಗೆ ಮಾತ್ರ ಸೀಮಿತ ಅಲ್ಲ. ಪ್ರಾಣಿಗಳಿಗೂ ನೋವಾಗುತ್ತೆ, ಅವಕ್ಕೂ ಭಯ ಆಗುತ್ತೆ, ಅವಕ್ಕೂ ಯಾರಾದ್ರೂ ಜೊತೆಗಿರ್ಬೇಕು ಅನ್ಸುತ್ತೆ. ಈಗ ಪಂಚ್ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಆದ್ರೂ ಆ ಬೊಂಬೆಯ ಜೊತೆಗಿನ ನಂಟು ಹಾಗೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪಂಚ್ನ ಆ ಮುಗ್ಧ ಪ್ರೀತಿಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.